ಆರ್ಸಿಬಿ ಆಟಗಾರರು ಕೊನೆಗೂ ಬೆಂಗಳೂರಿಗೆ ಎಂಟ್ರಿ ಕೊಟ್ಟಿದ್ದಾಯಿತು. ಇನ್ನು ಆರ್ಸಿಬಿ ಅಭಿಮಾನಿಗಳು ಕೂಡ ಆರ್ಸಿಬಿ ಆಟಗಾರರನ್ನ ಬಹಳ ವಿಜೃಂಭಣೆಯಿಂದ ಸ್ವಾಗತವನ್ನ ಮಾಡಿಕೊಂಡಿದ್ದಾರೆ. ಬೆಂಗಳೂರಿಗೆ ಗ್ರ್ಯಾಂಡ್ ಎಂಟ್ರಿಯನ್ನ ಕೊಟ್ಟಿದ್ದಾರೆ ರಜತ್ ಪಡೆ. HAL ನಿಂದ ತಾಜ್ ವೆಸ್ಟ್ ಎಂಡ್ ಹೋಟೆಲ್ಗೆ ಆಗಮನವಾಗಿದೆ. ದಾರಿಯುದ್ದಕ್ಕೂ ಅಭಿಮಾನಿಗಳ ಹರ್ಷೋದ್ಗಾರ ಮೊಳಗಿರುವಂತದ್ದು. ರಸ್ತೆ ಬದಿಯಲ್ಲಿ ಫ್ಯಾನ್ಸಿನ ಸಂಭ್ರಮಾಚರಣೆ ಮುಗಿಲು ಮುಟ್ಟಿತ್ತು. ಇನ್ನು ರಸ್ತೆಯಲ್ಲಿ ಆರ್ಸಿಬಿ ಅಂತ ಹೇಳಿ ಅಭಿಮಾನಿಗಳು ಘೋಷಣೆಯನ್ನ ಕೂಗ್ತಾ ಇದ್ರು. HAL ರಸ್ತೆಯುದ್ದಕ್ಕೂ ಕೂಡ ಅಭಿಮಾನಿಗಳ ಸಾಗರವೇ ಹರಿದು ಬಂದಿತ್ತು. ದಾರಿಯುದ್ದಕ್ಕೂ ಕೂಡ ಪೊಲೀಸರಿಂದ ಬಿಗಿ ಬಂದೋಬಸ್ತ್ ವಹಿಸಲಾಗಿದೆ. ಇನ್ನು ನೀವು ದೃಶ್ಯಾವಳಿಯಲ್ಲೂ ಕೂಡ ಗಮನಿಸ್ತಾ ಇರಬಹುದು. ಆರ್ಸಿಬಿ ಆಟಗಾರರು ಬೆಂಗಳೂರಿಗೆ ಎಂಟ್ರಿ ಆಗ್ತಾ ಇದ್ದಂಗೆ ಯಾವ ರೀತಿಯಾಗಿ ಆರ್ಸಿಬಿ ಅಭಿಮಾನಿಗಳು ಸಂತಸವನ್ನ ಪಟ್ರು ಅಂತ ಹೇಳಿ ಈಗಾಗಲೇ ವಿಧಾನಸೌಧದ ಮುಂಭಾಗದಲ್ಲಿಯೂ ಕೂಡ ಅಪಾರ ಸಂಖ್ಯೆಯಲ್ಲಿ ಆರ್ಸಿಬಿ ಅಭಿಮಾನಿಗಳು ಬಂದಿರುವಂತದ್ದು. ನಂತರದಲ್ಲಿ ವಿಧಾನಸೌಧದಲ್ಲಿ ಸಿಎಂ ಹಾಗೂ DCM ರಿಂದ ಆರ್ಸಿಬಿ ಆಟಗಾರರಿಗೆ ಸನ್ಮಾನ ಕಾರ್ಯಕ್ರಮ ನಡೆಯಲಿದೆ. ನಂತರದಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲೂ ಕೂಡ ಅದ್ದೂರಿಯಾಗಿ ಕಾರ್ಯಕ್ರಮವನ್ನ ಮಾಡಲಾಗುತ್ತೆ. ಈಗಾಗಲೇ ಆರ್ಸಿಬಿ ಅಭಿಮಾನಿಗಳ ಫ್ಯಾನ್ಸ್ ಅಂತೂ ಜೋಶ್ ಅಂತೂ ಮುಗಿಲು ಮುಟ್ಟಿದೆ. ಆರ್ಸಿಬಿ ಅಭಿಮಾನಿಗಳು ಎಲ್ಲೆಡೆಯೂ ಕೂಡ ರಸ್ತೆಯಲ್ಲಿ ಆರ್ಸಿಬಿ ಅಂತ ಹೇಳಿ ಘೋಷಣೆಗಳನ್ನ ಕೂಗ್ತಾ ಇದ್ದಾರೆ. ದಾರಿಯುದ್ದಕ್ಕೂ ಕೂಡ ಅಭಿಮಾನಿಗಳ ಹರ್ಷೋದ್ಗಾರ ಮೊಳಗಿದೆ. ಇನ್ನು HAL ರಸ್ತೆಯುದ್ದಕ್ಕೂ ಕೂಡ ಅಭಿಮಾನಿಗಳು ನಿಂತಿದ್ದಾರೆ. ಇನ್ನು ವಿಧಾನಸೌಧದಲ್ಲಿ ಸನ್ಮಾನ ಕಾರ್ಯಕ್ರಮಕ್ಕೆ ಏನು ಬೇಕಾಗಿರ್ತಕ್ಕಂಥ ಸಕಲ ಸಿದ್ಧತೆಯನ್ನ ಕೂಡ ಮಾಡ್ಕೊಳ್ತಾ ಇದ್ದಾರೆ. ಇನ್ನು ಪರಮೇಶ್ವರ್ ಕೂಡ ಸಿದ್ಧತೆಯಲ್ಲಿ ತೊಡಗಿಸಿಕೊಂಡಿರುವಂಥದ್ದು. ಇನ್ನು ನೀವು ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರಬಹುದು ಎಷ್ಟರ ಮಟ್ಟಿಗೆ ಆರ್ಸಿಬಿ ಅಭಿಮಾನಿಗಳು ಬಂದು ನಿಂತಿದ್ದಾರೆ ಅಂತ ಹೇಳಿ. ಆರ್ಸಿಬಿ ಆಟಗಾರರನ್ನ ನೋಡಬೇಕು, ಆ ಕ್ಷಣವನ್ನ ತಾವು ಕೂಡ ಕಣ್ತುಂಬಿಸಿಕೊಳ್ಬೇಕು ಅಂತ ಹೇಳಿ ತಮ್ಮ ಕೆಲಸ ಕಾರ್ಯಗಳನ್ನೆಲ್ಲ ಬಿಟ್ಟು ಈ ಒಂದು ಕ್ಷಣಕ್ಕಾಗಿ, ಸಿಹಿ ಕ್ಷಣಕ್ಕಾಗಿ ಎಲ್ಲರೂ ಕಾಯ್ತಾ ಇರುವಂತಹ ದೃಶ್ಯಾವಳಿ ನೀವು ಕೂಡ ನೋಡ್ತಾ ಇದ್ದೀರಾ. ವಿಧಾನಸೌಧದಲ್ಲಿ ಈ ಒಂದು ಆರ್ಸಿಬಿ ಆಟಗಾರರಿಗೆ ಸನ್ಮಾನ ಕಾರ್ಯಕ್ರಮವನ್ನ ಮಾಡಲಾಗುತ್ತೆ. ನಂತರದಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಅದ್ದೂರಿ ಕಾರ್ಯಕ್ರಮ ಕೂಡ ಆಗಲಿದೆ. ಇನ್ನು ವಿಧಾನಸೌಧದ ಮುಂಭಾಗದಲ್ಲಿ ಅದ್ದೂರಿಯಾಗಿ ಕಾರ್ಯಕ್ರಮವನ್ನ ಮಾಡಲಾಗತ್ತೆ. ಕೆಲ ಹೊತ್ತಿನಲ್ಲೇ ರಜತ್ ಪಡೆಗೆ ಸಿಎಂ ಹಾಗೆ DCM ಸನ್ಮಾನವನ್ನ ಕೂಡ ಮಾಡ್ತಾರೆ, ವಿಜಯ ಯಾತ್ರೆಯನ್ನ ಮಾಡ್ತಾರೆ ಅನ್ನುವಂತಹ ಮಾಹಿತಿ ಕೂಡ ಇತ್ತು. ಆದರೆ ಸಾಕಷ್ಟು ಸಂಖ್ಯೆಯಲ್ಲಿ ಆರ್ಸಿಬಿ ಅಭಿಮಾನಿಗಳು ಬರ್ತಾ ಇರೋದ್ರಿಂದ ಸಮಸ್ಯೆ ಎದುರಾಗಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ವಿಜಯ ಯಾತ್ರೆಯನ್ನ ಕ್ಯಾನ್ಸಲ್ ಮಾಡಲಾಯಿತು. ದೃಶ್ಯಾವಳಿಯಲ್ಲಿ ನೀವು ಕೂಡ ಗಮನಿಸ್ತಾ ಇರಬಹುದು. ವಿರಾಟ್ ಕೊಹ್ಲಿ ತಂಡ ಯಾವ ರೀತಿಯಾಗಿ ಆರ್ಸಿಬಿ ಟೀಮ್ ಬರ್ತಾ ಇದೆ ಅಂತ ಹೇಳಿ ಆ ಟ್ರೋಫಿಯನ್ನ ಹಿಡಿದುಕೊಂಡು ಬರ್ತಾ ಇರತಕ್ಕಂತಹ ದೃಶ್ಯಾವಳಿಗಳನ್ನ ನೀವು ಕೂಡ ನೋಡ್ತಾ ಇದ್ದೀರಾ. ಇನ್ನು ರಸ್ತೆಯುದ್ದಕ್ಕೂ ಆರ್ಸಿಬಿ ಅಭಿಮಾನಿಗಳ ಹರ್ಷೋದ್ಗಾರವೂ ಕೂಡ ಮೊಳಗ್ತಾ ಇದೆ. ಜೈ ಆರ್ಸಿಬಿ ಅಂತ ಹೇಳಿ ಘೋಷಣೆಗಳು ಕೂಡ ಕೇಳಿ ಬರ್ತಾ ಇರುವಂತದ್ದು. ಒಟ್ಟಾರೆಯಾಗಿ ಆರ್ಸಿಬಿ ಅಭಿಮಾನಿಗಳು ಈ ಒಂದು ಕ್ಷಣವನ್ನ ಕಣ್ತುಂಬಿಸಿಕೊಳ್ಬೇಕು ಅಂತ ಹೇಳಿ ಬಹಳ ಕಾತುರದಿಂದ ಕಾಯ್ತಾ ಇದ್ರು. ಈಗಾಗಲೇ ತಾಜ್ ವೆಸ್ಟ್ ಎಂಡ್ ಹೋಟೆಲ್ಗೆ ರಜತ್ ಪಡೆ ಎಂಟ್ರಿಯನ್ನ ಕೊಟ್ಟಿದೆ. ಸ್ವಲ್ಪ ಸಮಯದ ಬಳಿಕ ವಿಧಾನಸೌಧಕ್ಕೆ ಈ ಆರ್ಸಿಬಿ ಟೀಮ್ ಎಂಟ್ರಿಯನ್ನ ಕೊಡಲಿದೆ. ಹಾಗಾಗಿ ಆ ಕ್ಷಣಕ್ಕಾಗಿ ಈಗಾಗಲೇ ಆರ್ಸಿಬಿ ಅಭಿಮಾನಿಗಳು ಕೂಡ ಬಹಳ ಕಾತುರದಿಂದ ಕಾಯ್ತಾ ಇರುವಂತದ್ದು. ದಾರಿಯುದ್ದಕ್ಕೂ ಕೂಡ ಅಭಿಮಾನಿಗಳು ಘೋಷಣೆಗಳನ್ನು ಹಾಕ್ತಾ ಇದ್ದಾರೆ. HAL ರಸ್ತೆಯುದ್ದಕ್ಕೂ ಕೂಡ ಅಭಿಮಾನಿಗಳ ಸಾಗರವೇ ಮುಳುಗಿ ನಿಂತಿತ್ತು. ಇನ್ನು ದಾರಿಯುದ್ದಕ್ಕೂ ಪೊಲೀಸರಿಂದ ಯಾವುದೇ ರೀತಿಯ ಸಮಸ್ಯೆ ಎದುರಾಗಬಾರದು ಅಂತ ಹೇಳಿ ಬಿಗಿ ಬಂದೋಬಸ್ತ್ ಅನ್ನು ಕೂಡ ವಹಿಸಲಾಗಿದೆ. ಇಂಡಿಯನ್ ಪ್ರೀಮಿಯರ್ ಲೀಗ್ 2025ರ ಫೈನಲ್ ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್ ತಂಡವನ್ನ 6 ರನ್ಗಳ ಅಂತರದಲ್ಲಿ ಬಗ್ಗು ಬಡಿದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಇದೀಗ ಬೆಂಗಳೂರಿಗೆ ಆಗಮಿಸಿದೆ. ಇನ್ನು ಅಹಮದಾಬಾದ್ನಿಂದ ನೇರವಾಗಿ HAL ವಿಮಾನ ನಿಲ್ದಾಣಕ್ಕೆ ರಜತ್ ಪಟಿದಾರ್ ಟೀಮ್ ಆಗಮಿಸಿದ್ದು ಇವರ ಒಂದು ನೇತೃತ್ವದ ಆರ್ಸಿಬಿ ತಂಡವನ್ನ ಈಗಾಗಲೇ DCM DK ಶಿವಕುಮಾರ್ ಅದ್ದೂರಿಯಾಗಿ ಸ್ವಾಗತವನ್ನ ಕೂಡ ಮಾಡಿಕೊಂಡಿದ್ದಾರೆ. ಅಲ್ಲಿಂದ ನೇರವಾಗಿ ಈ ಎಲ್ಲ ಆಟಗಾರರು ಕೂಡ ವಿಶೇಷ ಬಸ್ನ ಮೂಲಕವಾಗಿ ತಾಜ್ ವೆಸ್ಟ್ ಎಂಡ್ ಹೋಟೆಲ್ಗೆ ಆಗಮಿಸಿದ್ದಾರೆ. ಸ್ವಲ್ಪ ಸಮಯದ ನಂತರದಲ್ಲಿ ಇವರು ವಿಧಾನಸೌಧದಲ್ಲಿ ನಡೆಯುವಂತಹ ಸನ್ಮಾನ ಕಾರ್ಯಕ್ರಮಕ್ಕೆ ಕೂಡ ತೆರಳಲಿದ್ದಾರೆ. ಮೊದಲನೆಯ ದೃಶ್ಯದಲ್ಲಿ ನೀವು ಗಮನಿಸ್ತಾ ಇರಬಹುದು. ಈಗಾಗಲೇ ಆರ್ಸಿಬಿ ಆಟಗಾರರನ್ನ ನೋಡಬೇಕು ಅಂತ ಹೇಳಿ ಸಾಕಷ್ಟು ಅಭಿಮಾನಿಗಳು ಯಾವ ರೀತಿಯಾಗಿ ಕಾಯ್ತಾ ಇದ್ದಾರೆ ಅಂತ ಹೇಳಿ. ಹಾಗೆ ಎರಡನೆಯ ದೃಶ್ಯದಲ್ಲಿ ನೀವು ಕೂಡ ಗಮನಿಸ್ತಾ ಇರಬಹುದು. ವಿರಾಟ್ ಕೊಹ್ಲಿ ಟ್ರೋಫಿಯನ್ನ ಇಟ್ಕೊಂಡು ಆ ಬಸ್ನಲ್ಲಿ ಆಗಮಿಸ್ತಾ ಇರುವಂತಹ ದೃಶ್ಯ. ಹಾಗೆ ರಸ್ತೆಯುದ್ದಕ್ಕೂ ಕೂಡ ಆರ್ಸಿಬಿ ಅಭಿಮಾನಿಗಳು
ಜೈ RCB ಅಂತ ಹೇಳಿ ಕೂಗ್ತಾ ಇರುವಂತಹ ಘೋಷಣೆಗಳು ಕೂಡ ಕೇಳ್ತಾ ಇದೆ. ಇನ್ನು ಹಾಗೆ ಗಮನಿಸ್ತಾ ಹೋಗೋದಾದ್ರೆ ವಿಧಾನಸೌಧದಲ್ಲಿಯೂ ಕೂಡ ಈಗಾಗಲೇ ಸನ್ಮಾನ ಕಾರ್ಯಕ್ರಮಕ್ಕೆ ಸಕಲ ರೀತಿಯಲ್ಲಿ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಸಿಎಂ ಹಾಗೂ DCM RCB ಆಟಗಾರರಿಗೆ ಸನ್ಮಾನವನ್ನು ಕೂಡ ಮಾಡಲಿದ್ದಾರೆ. ನಂತರದಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಅದ್ದೂರಿ ಕಾರ್ಯಕ್ರಮ ನೆರವೇರಲಿದೆ. ಈಗಾಗಲೇ HAL ಏರ್ಪೋರ್ಟ್ನಲ್ಲೂ ಕೂಡ ಸಾಕಷ್ಟು ಅಭಿಮಾನಿಗಳು ಇದ್ರು ಇವರನ್ನ ಬರಮಾಡಿಕೊಳ್ಳೋದಕ್ಕೆ, ವೆಲ್ಕಮ್ ಮಾಡೋದಕ್ಕೆ. ನಂತರದಲ್ಲಿ ಬಸ್ನಲ್ಲಿ ಇವರು ತಾಜ್ ವೆಸ್ಟ್ ಎಂಡ್ ಹೋಟೆಲ್ಗೆ ಏನು ತಲುಪ್ತಾ ಇದ್ರು, ಆ ಸಂದರ್ಭದಲ್ಲಿಯೂ ಕೂಡ RCB ಅಭಿಮಾನಿಗಳು ಇವರಿಗೋಸ್ಕರ ಕಾದು ನಿಂತಿದ್ರು. ಆ ಕ್ಷಣಗಳನ್ನು ಅವರು ಕೂಡ ಕಣ್ತುಂಬಿಕೊಂಡಿದ್ದಾರೆ. ನಂತರದಲ್ಲಿ ವಿಧಾನಸೌಧಕ್ಕೆ ಆಗಮಿಸಲಿದ್ದಾರೆ ಅಂತ ಹೇಳಿ ಈಗಾಗಲೇ ಸಾಕಷ್ಟು RCB ಅಭಿಮಾನಿಗಳು ವಿಧಾನಸೌಧದ ಸುತ್ತಮುತ್ತಲೂ ಕೂಡ ಇರುವಂತದ್ದು. ಆ ಎಲ್ಲ ದೃಶ್ಯಾವಳಿಯನ್ನ ನೀವು ಕೂಡ ಗಮನಿಸ್ತಾ ಇರಬಹುದು. ಇನ್ನು ಮೂರನೆಯ ದೃಶ್ಯಾವಳಿಯಲ್ಲಿ ವಿಧಾನಸೌಧದಲ್ಲಿಯೂ ಕೂಡ ಸನ್ಮಾನ ಕಾರ್ಯಕ್ರಮಕ್ಕೆ ಸಕಲ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. DCM DKC ಕೂಡ ಎಂಟ್ರಿ ಕೊಡ್ತಾ ಇದ್ದಾರೆ. ಚಾಲೆಂಜರ್ಸ್ ಬೆಂಗಳೂರು ತಂಡದ 18 ವರ್ಷಗಳ ಕನಸು ನನಸಾಗಿದೆ. ಫೈನಲ್ ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್ ವಿರುದ್ಧ 6 ರನ್ ರೋಚಕ ಗೆಲುವು ಪಡೆದ RCB 2025ರ IPL ಟೂರ್ನಿಯಲ್ಲಿ ಚಾಂಪಿಯನ್ ಆಗಿ ಹೊರಹೊಮ್ಮಿದೆ. ಇನ್ನು ಟೂರ್ನಿಯಲ್ಲಿ ರಜತ್ ಪಟಿದಾರ್ ನಾಯಕತ್ವದ RCB ತಂಡ ಚೊಚ್ಚಲ ಚಾಂಪಿಯನ್ ಆಗಿದೆ. ಬ್ಯಾಟಿಂಗ್ ಹಾಗೂ ಬೌಲಿಂಗ್ ಎರಡೂ ವಿಭಾಗದಲ್ಲಿಯೂ ಕೂಡ ಉತ್ತಮ ಪ್ರದರ್ಶನವನ್ನ ನೀಡಿದೆ. ಇನ್ನು ಫೈನಲ್ ಹಣಾಹಣಿಯಲ್ಲಿ ಶ್ರೇಯಸ್ ಅಯ್ಯರ್ ನಾಯಕತ್ವದ ಪಂಜಾಬ್ ಕಿಂಗ್ಸ್ ವಿರುದ್ಧ 6 ರನ್ಗಳ ರೋಚಕ ಗೆಲುವನ್ನ ಸಾಧಿಸಿತ್ತು. ಆ ಮೂಲಕ ವಿಶ್ವದಾದ್ಯಂತ RCB ಅಭಿಮಾನಿಗಳ ಕಪ್ಪು ಗೆಲ್ಲುವಂತಹ ಪ್ರಾರ್ಥನೆ ಏನಿತ್ತು ಆ ಎಲ್ಲ ಪ್ರಾರ್ಥನೆಯೂ ಕೂಡ ಈಡೇರಿತು. ಹಾಗಾಗಿ RCB ಅಭಿಮಾನಿಗಳು ನಿನ್ನೆ ರಾತ್ರಿಯಿಂದಲೂ ಕೂಡ ಸಂಭ್ರಮಾಚರಣೆಯನ್ನ ಮಾಡ್ತಾ ಇದ್ದಾರೆ. ಕೇವಲ ಬೆಂಗಳೂರು ಒಂದೇ ಅಲ್ಲ, ರಾಜ್ಯದ ಮೂಲೆ ಮೂಲೆಯಲ್ಲಿಯೂ ಕೂಡ RCB ಅಭಿಮಾನಿಗಳು ಪಟಾಕಿಯನ್ನ ಸಿಡಿಸಿ RCBಯ ಘೋಷಣೆಗಳನ್ನ ಮೊಳಗಿಸುತ್ತಾ ಸಂಭ್ರಮದಲ್ಲಿ ಮಿಂದೆದ್ದಿದ್ದಾರೆ. ಹಾಗೆ ಇವತ್ತು ಕೂಡ RCB ಆಟಗಾರರನ್ನ ನೋಡಬೇಕು, ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆಯುವಂತಹ ಅದ್ದೂರಿ ಕಾರ್ಯಕ್ರಮವನ್ನ ಕಣ್ತುಂಬಿಸಿಕೊಳ್ಬೇಕು ಅಂತ ಹೇಳಿ ಸಾಕಷ್ಟು ಜನ ಈಗಾಗಲೇ ಸ್ಟೇಡಿಯಂನತ್ತ ಕೂಡ ಧಾವಿಸ್ತಾ ಇದ್ದಾರೆ. ಹಾಗೆ ಅದಕ್ಕೂ ಮುನ್ನ ವಿಧಾನಸೌಧದಲ್ಲಿ ಇವರಿಗೆ ಸನ್ಮಾನ ಕಾರ್ಯಕ್ರಮ ನಡೆಯುತ್ತೆ. ಹಾಗಾಗಿ ಇವೆಲ್ಲವನ್ನ ಕಣ್ತುಂಬಿಸಿಕೊಳ್ಬೇಕು ಅಂತ ಹೇಳಿ RCB ಅಭಿಮಾನಿಗಳು ಕೂಡ ಒಂದು ಕಡೆ ಕಾಯ್ತಾ ಇರುವಂಥದ್ದು. ಈಗಾಗಲೇ ಬೆಂಗಳೂರಿಗೆ RCB ಪಡೆ ಎಂಟ್ರಿ ಕೊಟ್ಟಿರುವಂಥದ್ದು. ಇನ್ನು ನೀವು ದೃಶ್ಯಾವಳಿಯಲ್ಲೂ ಕೂಡ ಗಮನಿಸ್ತಾ ಇರಬಹುದು, ಚಿನ್ನಸ್ವಾಮಿ ಸ್ಟೇಡಿಯಂನತ್ತ ಎಷ್ಟು ಅಭಿಮಾನಿಗಳು ಬರ್ತಾ ಇದ್ದಾರೆ ಅಂತ ಹೇಳಿ. ಅಪಾರ ಸಂಖ್ಯೆಯಲ್ಲಿ ಅಭಿಮಾನಿಗಳು ಇಲ್ಲಿಗೆ ಆಗಮಿಸ್ತಾ ಇದ್ದಾರೆ. ವಿಧಾನಸೌಧದಲ್ಲಿ ನಡೆಯುವಂತಹ ಸನ್ಮಾನ ಕಾರ್ಯಕ್ರಮದ ನಂತರದಲ್ಲಿ ಈ ಸ್ಟೇಡಿಯಂನಲ್ಲಿಯೂ ಕೂಡ ಅದ್ದೂರಿ ಕಾರ್ಯಕ್ರಮ ಇರುತ್ತೆ. ಹಾಗಾಗಿ ಆ ಒಂದು ಕಾರ್ಯಕ್ರಮವನ್ನು ಕಣ್ತುಂಬಿಸಿಕೊಳ್ಬೇಕು. ಅದರಲ್ಲೂ ಕೂಡ RCB ಪ್ಲೇಯರ್ಸ್ ಅನ್ನ ನಾವು ನೋಡಬೇಕು, ಅವರ ಮಾತನ್ನ ಕೇಳಬೇಕು ಅಂತ ಹೇಳಿ ಆ ಕ್ಷಣಗಳನ್ನ ಕಣ್ತುಂಬಿಸಿಕೊಳ್ಳೋದಕ್ಕೆ RCB ಅಭಿಮಾನಿಗಳು ಎಷ್ಟರ
ಎಷ್ಟರ ಮಟ್ಟಿಗೆ ಇಲ್ಲಿ ಆಗಮಿಸಿದ್ದಾರೆ ಅನ್ನೋದನ್ನ ಕೂಡ ನೀವು ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ. ಇನ್ನು ನೆನ್ನೆ ಮ್ಯಾಚ್ ನ ಬಗ್ಗೆ हरभजन सिंह ಕೂಡ ಮಾತನಾಡಿದ್ದಾರೆ. ಹಾಗಾದ್ರೆ ಏನು ಹೇಳಿದ್ದಾರೆ? देखिए विराट कोहली ऑब्वियसली उनके लिए मैं बहुत ज़्यादा खुश हूँ क्योंकि बहुत सालों से मेहनत जारी है कि ट्रॉफी हाथ में लगे और 17 साल का इंतज़ार बहुत लंबा होता है और उन फैंस की भी जो लॉयल्टी है, जो आरसीबी के फैंस की इतने सालों साल जुड़े रहे टीम के साथ और जब टीम जीतती है तो सपोर्ट करना बड़ा इजी होता है, जब टीम हारती है तो सपोर्ट करना बहुत मुश्किल होता है। बट उस वक्त जो सपोर्ट करता है तो ये दर्शाता है कि वो लॉयल्टी की कितनी पक्की है और आज उनके लिए ये बहुत ऐतिहासिक दिन था कि विराट कोहली के हाथ में वो ट्रॉफ़ी, क्योंकि विराट कोहली को भी वहीं एक टीम में खेलते हुए अब 18वां साल है और जैसे कहा जा रहा था कि 18 कॉलिंग 18 इस प्रॉबली वॉज द राइट थिंग। 18वें साल 18 नंबर के पास ये ट्रॉफ़ी जानी थी। इट्स नेवर टू लेट, एटलीस्ट ये है कि ट्रॉफ़ी आई और जब वो भावुक हुए हम सब भावुक हो गए थे उनके साथ ही, क्योंकि यू नो यू वांट टू सी हिम ब्रिंग ऑल द रिवॉर्ड्स फॉर हिज यू नो हार्ड वर्क ही इज़ डन, ही इज़ बीन लेजेंड ऑफ दिस गेम और ऐसी कोई ट्रॉफ़ी जो है मुझे लगता है कि हर एक ट्रॉफ़ी जो है उनके पास होनी चाहिए। ही डिज़र्व एवरी बिट ऑफ इट एंड यू नो दैट्स ऑल आई कैन से। पंजाब प्लेड रियली वेल. My heart goes out for them, but they couldn't win the trophy. They won a lot of hearts, but कोई बात नहीं, अगले साल. बट आरसीबी को बहुत बहुत मुबारकबाद, बहुत ज़बरदस्त क्रिकेट खेले, डोमिनेट किया इस पूरे सीज़न में उन्होंने जिस तरीके से क्रिकेट खेली है, दैट वाज अनबिलीवेबल. देखिए विराट कोहली ऑब्वियसली ಇನ್ನು ಕಳೆದ 18 ವರ್ಷಗಳಿಂದಲೂ ಟ್ರೋಫಿಗಾಗಿ ಹಾತೊರಿತಾ ಇದ್ದಂತಹ ವಿರಾಟ್ ಕೊಹ್ಲಿಯ ಕನಸು ಕೂಡ ಇದೀಗ ಕೊನೆಗೂ ನನಸಾಗಿದೆ. ಇನ್ನು ಆರ್ಸಿಬಿ ಗೆಲುವಿನ ದಡ ಸೇರ್ತಾ ಇದ್ದಂತೆ ಕೊಹ್ಲಿ ಭಾವುಕರಾಗಿದ್ದನ್ನು ಕೂಡ ಕಂಡಿದ್ವಿ. ಪಂದ್ಯದ ಬಳಿಕ ಕೊಹ್ಲಿ ಮಾತನಾಡ್ತಾರೆ, ಯಾವತ್ತೂ ನನ್ನ ಹೃದಯ ಹಾಗೂ ಆತ್ಮ ಬೆಂಗಳೂರಿನೊಂದಿಗೆ ಬೆಸೆದುಕೊಂಡಿದೆ. ಎಲ್ಲಿಯವರೆಗೆ ನಾನು IPLನ ಆಡ್ತೇನೆ ಅಲ್ಲಿವರೆಗೂ ಕೂಡ ಆರ್ಸಿಬಿಗೆ ಆಡುತ್ತೇನೆ ಅಂತ ಕೂಡ ಹೇಳಿದ್ದಾರೆ. ಹಾಗೆ ಇದು ಆರ್ಸಿಬಿ ತಂಡದ ಗೆಲುವು ಮಾತ್ರವಲ್ಲ, ಅಭಿಮಾನಿಗಳ ಗೆಲುವು ಕೂಡ. ನಾನು ಈ ತಂಡಕ್ಕಾಗಿ ಯೌವನ ಹಾಗೆ ನನ್ನ ಅನುಭವವನ್ನ ದಾರೆ ಎರೆದಿದ್ದೇನೆ. ಇದೊಂದು ಅತಿ ಅವಿಸ್ಮರಣೀಯ ಅನುಭವ. ತಂಡದ ಈ ಗೆಲುವಿನಲ್ಲಿ ಕ್ರಿಸ್ ಗೇಲ್ ಹಾಗೆ AB de Villiers ಪಾಲು ಕೂಡ ಇದೆ. ನಾವು ಮೂವರು ಕೂಡ ನಮ್ಮ ಒಂದು ಕ್ರಿಕೆಟ್ ಅನ್ನ ಈ ತಂಡಕ್ಕಾಗಿ ನೀಡಿದ್ದೇವೆ ಅಂತ ಹೇಳಿ ಪಂದ್ಯದ ನಂತರದಲ್ಲಿ ಈ ರೀತಿ ವಿರಾಟ್ ಕೊಹ್ಲಿ ಮಾತನಾಡ್ತಾರೆ. ಒಟ್ಟಾರೆಯಾಗಿ ಇದೀಗ ಬೆಂಗಳೂರಿಗೆ ಗ್ರ್ಯಾಂಡ್ ಎಂಟ್ರಿಯನ್ನ ಕೊಟ್ಟಿದ್ದಾರೆ RCB ಆಟಗಾರರು. ಇನ್ನು HAL ನಿಂದ ತಾಜ್ ವೆಸ್ಟ್ ಎಂಡ್ ಹೋಟೆಲ್ಗೆ ಇವರ ಆಗಮನ ಕೂಡ ಆಗಿದೆ. ನಂತರದಲ್ಲಿ ವಿಧಾನಸೌಧದಲ್ಲಿ ಇವರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಕೂಡ ಇರಿಸಲಾಗಿದೆ. CM ಹಾಗೂ DCM ರಿಂದ ಸನ್ಮಾನ ಕಾರ್ಯಕ್ರಮ ನೆರವೇರಲಿದೆ. ನಂತರದಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿಯೂ ಕೂಡ ಬಹಳ ಅದ್ದೂರಿಯಾದಂತಹ ಕಾರ್ಯಕ್ರಮವನ್ನ ಮಾಡಲಾಗುತ್ತೆ. ದೃಶ್ಯದಲ್ಲಿ ನೀವು ಕೂಡ ಗಮನಿಸ್ತಾ ಇರಬಹುದು RCB ಅಭಿಮಾನಿಗಳು ಎಷ್ಟರ ಮಟ್ಟಿಗೆ ಇಲ್ಲಿಗೆ ಆಗಮಿಸಿದ್ದಾರೆ ಅಂತ ಹೇಳಿ. ಅಪಾರ ಸಂಖ್ಯೆಯಲ್ಲಿ RCB ಅಭಿಮಾನಿಗಳು ಇರುವಂತದ್ದು, RCBಯ ಘೋಷಣೆಗಳನ್ನ ಮೊಳಗಿಸ್ತಾ ಇದ್ದಾರೆ. ಎರಡನೆಯ ದೃಶ್ಯಾವಳಿಯಲ್ಲಿ ನೀವು ಕೂಡ ಗಮನಿಸ್ತಾ ಇರಬಹುದು. ಇನ್ನು RCB ಪ್ಲೇಯರ್ಸ್ ಏನಿದ್ದಾರೆ ಅವರು ಆಗಮಿಸ್ತಾ ಇರುವಂತದ್ದು.
ಮೂರನೆಯ ದೃಶ್ಯಾವಳಿಯಲ್ಲೂ ಕೂಡ ನೋಡ್ತಾ ಇರಬಹುದು. ಅದು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಯಾವ ರೀತಿಯಾಗಿ RCB ಅಭಿಮಾನಿಗಳು ಸೇರಿದ್ದಾರೆ ಅಂತ ಹೇಳಿ ಸನ್ಮಾನ ಕಾರ್ಯಕ್ರಮ ನಡೆದ ನಂತರದಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಈ ಒಂದು ಅದ್ದೂರಿ ಕಾರ್ಯಕ್ರಮ ನಡೆಯುತ್ತೆ. ಆದರೆ ಈಗಾಗಲೇ ಆ ಒಂದು ಆಟಗಾರರನ್ನ ನೋಡಬೇಕು, ಆ ಕ್ಷಣವನ್ನ ಕಣ್ತುಂಬಿಸಿಕೊಳ್ಬೇಕು ಅಂತ ಹೇಳಿ ಈಗಾಗಲೇ RCB ಅಭಿಮಾನಿಗಳು ಬಂದು ಕಾಯ್ತಾ ಇರತಕ್ಕಂತಹ ದೃಶ್ಯಾವಳಿಗಳು ಅದು. ಇನ್ನು ರಸ್ತೆ ಬದಿಯಲ್ಲೆಲ್ಲ ಫ್ಯಾನ್ಸ್ನ ಸಂಭ್ರಮ ಮುಗಿಲು ಮುಟ್ಟಿದೆ. ರಸ್ತೆಯಲ್ಲಿ RCB ಅಂತ ಹೇಳಿ ಫ್ಯಾನ್ಸ್ ಘೋಷಣೆಗಳನ್ನ ಮೊಳಗಿಸ್ತಾ ಇರುವಂಥದ್ದು. ನೆನೆ ರಾತ್ರಿಯಿಂದಲೂ ಕೂಡ ಸಾಕಷ್ಟು ಇದೇ ರೀತಿಯಾಗಿ ಸಂಭ್ರಮಾಚರಣೆಯನ್ನ ನೋಡ್ಲಾಯಿತು. ಗಲ್ಲಿಗಳಲ್ಲಿಯೂ ಕೂಡ RCB ಅಭಿಮಾನಿಗಳು RCB ಕಪ್ ನಮ್ಮದಾಗಿದ್ದಕ್ಕೆ ಎಷ್ಟು ಆನಂದವನ್ನ ಪಟ್ಟಿದ್ದಾರೆ, ಎಷ್ಟು ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ ಅನ್ನೋದಾಗಿ ಒಟ್ಟಾರೆಯಾಗಿ ಇವತ್ತು ಬೆಂಗಳೂರಿಗೂ ಕೂಡ ಸಾಕಷ್ಟು ಅಭಿಮಾನಿಗಳು ಆಗಮಿಸಿದ್ದಾರೆ. ಹಾಗೆ ದಾರಿಯುದ್ದಕ್ಕೂ ಪೊಲೀಸರಿಂದ ಬಿಗಿ ಬಂದೋಬಸ್ತನ್ನು ಕೂಡ ವಹಿಸಲಾಗಿದೆ. ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯಬಾರದು ಅನ್ನುವಂತಹ ನಿಟ್ಟಿನಲ್ಲಿಯೂ ಕೂಡ ಸಕಲ ರೀತಿಯ ಸಿದ್ಧತೆಯನ್ನ ಈಗಾಗಲೇ ಮಾಡಿಕೊಂಡಿದ್ದಾರೆ.